ಬೆಂಗಳೂರಲ್ಲಿ ಇವತ್ತು ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸಭೆ ಇದೆ. ಸಂಜೆ 6 ಗಂಟೆಗೆ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಈ ಸಭೆ ನಡೆಯುತ್ತೆ. ಅಧಿವೇಶನದಲ್ಲಿ ಸರ್ಕಾರದ ವೈಫಲ್ಯದ ಲಾಭವನ್ನು ಪಡೆಯೋದು ಹೇಗೆ, ಲೋಕಸಭಾ ಚುನಾವಣೆ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಒಳ ಮಾಹಿತಿಗಳ ಪ್ರಕಾರ ಸರ್ಕಾರ ಪತನ ಆಗುತ್ತಾ ಇಲ್ವಾ, ಸರ್ಕಾರ ಪತನಕ್ಕೆ ಸಂಬಂಧಪಟ್ಟ ಹಾಗೆ ಅತೃಪ್ತ ಶಾಸಕರ ನಡೆ ಎಲ್ಲದರ ಬಗ್ಗೆ ಕೂಡ ಚರ್ಚೆ ನಡೆಸುವಂಥ ನಿರೀಕ್ಷೆ ಇದೆ. ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ ಕೂಡ ಈ ಸಭೆಗೆ ಪಾಲ್ಗೊಳ್ಳೋಕೆ ಅಂತ ಬಂದಿದ್ದಾರೆ. ಹೀಗಾಗಿ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಉಂಟಾಗಿದೆ. ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯ ಭೇಟಿ, ಅವರು ಕೋರ್ ಕಮಿಟಿ ಸಭೆಯಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು ಎಲ್ಲವೂ ಕೂಡ ಸಾಕಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಬಿಜೆಪಿಯ ಒಳವಲಯದಲ್ಲಿ. ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಬಿಜೆಪಿಯ ಕೋರ್ ಕಮಿಟಿ ಸಭೆ ಇವತ್ತು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಕೂಡ ಪಾಲ್ಗೊಳ್ತಿರೋದು ವಿಶೇಷ. ಏನು ಡೀಟೇಲ್ ಸಿಗ್ತಾ ಇದೆ, ಏನೆಲ್ಲ ಚರ್ಚೆ ನಡೆಸ್ತಾರೆ? ಕೇವಲ ಲೋಕಸಭಾ ಚುನಾವಣೆ ಅಧಿವೇಶನ ಮಾತ್ರನಾ, ಅಥವಾ ಅತೃಪ್ತ ಶಾಸಕರು ಅವರ ನಡೆ, ಸರ್ಕಾರ ಪತನ ಸಾಧ್ಯತೆಗಳು, ಇದರ ಬಗ್ಗೆ ಕೂಡ ಚರ್ಚೆ ನಡೆಯುತ್ತಾ? ಹೇಗೆ ಕಿರಣ್? ಸಿಕ್ಕಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಇವತ್ತು ಸಂಜೆ ನಡೆಯುವಂತಹ ಕೋರ್ ಕಮಿಟಿ ಸಭೆಯಲ್ಲಿ ಲೋಕಸಭಾ ಚುನಾವಣೆಯ ಸಿದ್ಧತೆಯನ್ನ ಮಾಡುವಂತಹ ಉದ್ದೇಶದಿಂದ ನಡೆಸಲಾಗ್ತಿದೆ ಅನ್ನುವಂತಹ ಒಂದು ಮಾಹಿತಿಗಳಿವೆ. ಅದೇ ಕಾರಣಕ್ಕಾಗಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತಿ ಇರ್ತಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಇಲ್ಲಿ ಈಗ ರಾಜ್ಯದಲ್ಲಿ ನಡೀತಿರುವಂತಹ ರಾಜಕೀಯ ಬೆಳವಣಿಗೆಗಳ ಮಧ್ಯೆ ಈಗ ಈ ಕೋರ್ ಕಮಿಟಿ ಸಭೆ ಕೇವಲ ಲೋಕಸಭಾ ಚುನಾವಣಾ ಸಿದ್ಧತೆಗೆ ಸೀಮಿತವಾಗಿ ನಡೆಯುತ್ತೆ ಅನ್ನುವಂಥದ್ದನ್ನ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಈ ಒಂದು ಬಿಜೆಪಿ ನಡೆಸ್ತಾ ಇರುವಂತಹ ಕೆಲವೊಂದಷ್ಟು ಸರ್ಕಾರ ರಚನೆಯ ಪ್ರಕ್ರಿಯೆಗಳಿಂದ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಷ್ಟು ಚರ್ಚೆಗಳು ಕೂಡ ನಡೆಯುತ್ತೆ ಅಂತ ಹೇಳಲಾಗ್ತಿದೆ. ಯಾಕೆಂದ್ರೆ ಬಜೆಟ್ ಅಧಿವೇಶನದಲ್ಲಿ ಬಿಜೆಪಿ ಸರ್ಕಾರವನ್ನ ಪತನಗೊಳಿಸಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ರೂಪರೇಷೆಗಳು ಕೂಡ ಇಲ್ಲಿ ಸಿದ್ಧ ಆಗತ್ತೆ ಅನ್ನುವಂತಹ ಒಂದು ಮಾಹಿತಿಗಳು. ಯಾಕೆಂದ್ರೆ ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿ ರಾಮ್ಲಾಲ್ ರಾಜ್ಯಕ್ಕೆ ಬರ್ತಾರೆ ಅಂದ್ರೆ ಕೇವಲ ಒಂದು ಸಂಘಟನಾ ದೃಷ್ಟಿಯಿಂದ ಮಾತ್ರ ಬರ್ತಾ ಇಲ್ಲ, ಅವ್ರು ರಾಜ್ಯ ನಾಯಕರಿಗೆ ಕೆಲವೊಂದಷ್ಟು ಸೂಚನೆಗಳನ್ನ ಕೊಡುವಂತದ್ದು, ಕೆಲವೊಂದಷ್ಟು ಕಾರ್ಯತಂತ್ರಗಳನ್ನ ಜಾರಿಗೊಳಿಸುವಂತ ನಿಟ್ಟಿನಲ್ಲಿ ಸಲಹೆಗಳನ್ನ ಕೊಡುವಂತದ್ದು, ಈ ಉದ್ದೇಶದಿಂದಲೇ ಕೂಡ ಅವರು ಬರ್ತಾರೆ. ಮತ್ತು ಅಮಿತ್ ಶಾ ಅವರಿಗೆ ಆಪ್ತರಾಗಿರುವಂತಹ ಕಾರಣದಿಂದಾಗಿ ಅವರ ಭೇಟಿ ಸಾಕಷ್ಟು ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲವನ್ನ ಕೆರಳಿಸುತ್ತೆ ಮತ್ತು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಒಂದಷ್ಟು ಬೆಳವಣಿಗೆ ಕೂಡ ಆಗಿದ್ದಂತಹ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಇವತ್ತು ರಾಮ್ಲಾಲ್ ಬಂದ್ರೆ ಕೇವಲ ಅವರು ಸಂಘಟನಾ ದೃಷ್ಟಿಯಿಂದ ಮಾತ್ರ ಬರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಸ್ತಿರುವಂತಹ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಷ್ಟು ಹೆಜ್ಜೆಗಳನ್ನು ಇಡುವಂತಹ ದೃಷ್ಟಿಯಲ್ಲಿ ಕೊಡಬೇಕಾದಂತಹ ಒಂದು ಮಾರ್ಗದರ್ಶನವನ್ನು ಕೂಡ ಅವರು ಈ ಒಂದು ಸಭೆಯಲ್ಲಿ ಕೊಡೋರಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನು ರಾಜ್ಯದಲ್ಲಿ ಸದ್ಯದ ಬಿಜೆಪಿಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಇನ್ನೂ ಕೂಡ ಬಿಜೆಪಿ ನಾಯಕರು ಲೋಕಸಭಾ ಚುನಾವಣೆಗೆ ಕೇವಲ 2-3 ತಿಂಗಳುಗಳಷ್ಟೇ ಬಾಕಿ ಇದ್ರೂ ಕೂಡ ಸರ್ಕಾರ ರಚನೆಯ ಮೋಡ್ ನಲ್ಲಿದ್ದಾರೆ ಹೊರತು ಲೋಕಸಭಾ ಚುನಾವಣೆಗೆ ಸಿದ್ಧತೆ ತೊಡಗಿಸಿಕೊಳ್ಳುವಂತಹ ಒಂದು ಮೋಡ್ಗೆ ಇನ್ನೂ ಕೂಡ ಅವರು ಟರ್ನ್ ಆಗಿಲ್ಲ. ಆ ಕಾರಣದಿಂದಾಗಿ ರಾಮ್ಲಾಲ್ ಸ್ವತಃ ಬಂದು ಇವತ್ತು ಎಲ್ಲಾ ಶಾಸಕರು ಸಂಸದರನ್ನ ಭೇಟಿ ಮಾಡಿ ರಾಜ್ಯ ಬಿಜೆಪಿ ಘಟಕವನ್ನು ಲೋಕಸಭಾ ಚುನಾವಣಾ ಸಿದ್ಧತಾ ಒಂದು ಸ್ಥಿತಿಗೆ ತರುವಂತಹ ಉದ್ದೇಶದಿಂದ ಇವತ್ತು ಬಂದು ಸಭೆಯನ್ನ ತೆಗೆದುಕೊಳ್ತಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಗಳಿವೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಕಿರಣ್.